ಎಲ್ಲರಿಗೂ ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಜೂನ್ 29ನೇ ತಾರೀಕು. ಇವತ್ತಿನ ದಿನದ ಒಂದು ವಿಶೇಷತೆಯ ಬಗ್ಗೆ ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಜೂನ್ 29ನೇ ತಾರೀಕು. ಇವತ್ತಿನ ಒಂದು ದಿನವನ್ನು ವಿಶ್ವ ಕ್ಯಾಮರಾ ದಿನ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವಿಶ್ವ ಕ್ಯಾಮರಾ ದಿನವನ್ನು ಆಚರಣೆ ಮಾಡುವಂಥದ್ರ ಒಂದು ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಛಾಯಾಗ್ರಹಣವನ್ನು ಇನ್ನೂ ಹೆಚ್ಚಿನದಾಗಿ ಉತ್ತೇಜಿಸಬೇಕು ಅನ್ನುವಂತಹ ಒಂದು ಮುಖ್ಯ ಕಾರಣಕ್ಕೋಸ್ಕರ ಇವತ್ತು ವಿಶ್ವ ಕ್ಯಾಮರಾ ದಿನವನ್ನು ಆಚರಣೆಯನ್ನಾಗಿ ಮಾಡಲಾಗತ್ತೆ. 1826ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಕ್ಯಾಮರಾವನ್ನು ಕಂಡುಹಿಡಿಯಲಾಯಿತು. ಮತ್ತು ಆ ಕ್ಯಾಮರಾದ ಮೂಲಕ ಫೋಟೋವನ್ನು ಅಂದರೆ ಒಂದು ಚಿತ್ರವನ್ನು ತೆಗೆಯೋದಕ್ಕೆ ನಮಗೆ ತಗೊಂಡಂತಹ ಸಮಯ ಸುಮಾರು 8 ನಿಮಿಷಗಳು ಅಂತ ಹೇಳಿ ಹೇಳಲಾಗತ್ತೆ. ಜೋಸೆಫ್ ನೈಸೆಪೋರ್ನಿಪ್ಸೆ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಒಂದು ಕ್ಯಾಮರಾವನ್ನು ಕಂಡುಹಿಡಿದ್ರು ಅಂತ ಹೇಳಿ ಹೇಳಲಾಗತ್ತೆ. ಕ್ಯಾಮರಾ ಅಂತ ಹೇಳಿದರೆ ಇವತ್ತು ಎಲ್ಲರ ಕೈಗೆ ಸುಲಭವಾಗಿ ಸಿಗುವಂತಹ ಒಂದು ಸಾಧನ ಆಗಿದೆ. ಇವತ್ತು ನಮ್ಮ ಹತ್ರ ಇರುವಂತಹ ದೊಡ್ಡ ದೊಡ್ಡ ಫೋನ್ಗಳಲ್ಲಿ ನಾವು ಸುಲಭವಾಗಿ ಇವತ್ತು ಫೋಟೋಗಳನ್ನು ತಗೊಳ್ಬೋದು. ಅದೇ ಸುಮಾರು 30-40 ವರ್ಷಗಳ ಹಿಂದೆ ಹೋದರೆ ನಮಗೆ ಕ್ಯಾಮರಾ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ದೊರಕುವಂತಹ ಒಂದು ವಸ್ತು ಆಗಿರಲಿಲ್ಲ. ಚಿಕ್ಕ ಚಿಕ್ಕ ರೀಲ್ಗಳಲ್ಲಿ ನಾವು ಅವತ್ತು ಕ್ಯಾಮ್ರಾದಲ್ಲಿ ಫೋಟೋಗಳನ್ನು ತೆಗೆದುಕೊಳ್ತಾ ಇದ್ವಿ. ಒಂದೊಂದು ಫೋಟೋ ಕೂಡ ನಮಗೆ ಅತಿ ಮುಖ್ಯವಾಗಿತ್ತು. ಆದರೆ ಇವತ್ತಿನ ದಿನಗಳಲ್ಲಿ ನಮಗೆ ಎಷ್ಟು ಬೇಕಾದರೂ ಫೋಟೋವನ್ನು ತೆಗೆದುಕೊಳ್ಳಲಿಕ್ಕೆ ಮತ್ತು ನಮಗೆ ಬೇಡದ ಫೋಟೋಗಳನ್ನು ತಕ್ಷಣವೇ ಡಿಲೀಟ್ ಮಾಡಿಕೊಳ್ಳಿಕ್ಕೆ ಕೂಡ ನಮಗೆ ಅವಕಾಶಗಳು ಇವೆ. 1826ರಿಂದ ಇವತ್ತಿನವರೆಗೂ ಕೂಡ ಕ್ಯಾಮರಾ ಅನ್ನುವಂಥದ್ದು ಹಲವಾರು ಹಂತಗಳಲ್ಲಿ ತನ್ನದೇ ಆಗಿರುವಂತಹ ಬೆಳವಣಿಗೆಗಳನ್ನು ಕಾಣ್ತಾ ಬಂದಿದೆ. ಕ್ಯಾಮರಾ ದಿನವನ್ನು ಆಚರಿಸುವಂತಹ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಛಾಯಾಗ್ರಹಣವನ್ನು ಉತ್ತೇಜಿಸಬೇಕು, ಛಾಯಾಗ್ರಾಹಕರನ್ನು ಉತ್ತೇಜಿಸಬೇಕು. ನಮ್ಮ ಸುತ್ತಮುತ್ತಲೂ ಇರುವಂತಹ ಒಂದಷ್ಟು ವಿಭಿನ್ನವಾದಂತಹ ಒಂದು ಫೋಟೋಗಳನ್ನು ನಾವು ಸೆರೆ ಹಿಡಿಯೋದರಲ್ಲಿ ನಾವು ಸಫಲರಾಗಬೇಕು ಅನ್ನುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶ. ಇದರ ಜೊತೆಗೆ ನಮ್ಮಲ್ಲಿ ಎಷ್ಟೊಂದು ಐತಿಹಾಸಿಕ ಸ್ಮಾರಕಗಳಿವೆ, ಎಷ್ಟೊಂದು ನಿಸರ್ಗದ ಮಡಿಲಿನಲ್ಲಿ ನಮಗೆ ಸುಂದರವಾಗಿರುವಂತಹ ವಸ್ತುಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಎಲ್ಲ ಥರದ ಇದನ್ನು ಕೂಡ ನಾವು ಫೋಟೋಗಳ ಮೂಲಕ ಅವುಗಳನ್ನು ಸೆರೆ ಹಿಡಿದು ಅವುಗಳನ್ನು ನಾವು ಶಾಶ್ವತವಾಗಿ ಅದರ ನೆನಪನ್ನು ನಾವು ನಮ್ಮೊಂದಿಗೆ ಇಟ್ಟುಕೊಂಡಿರಬೇಕು ಅಂತ ಹೇಳಿ ನಾವಿವತ್ತು ವಿಶ್ವ ಕ್ಯಾಮರಾದ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದೆಲ್ಲದರ ಜೊತೆಯಲ್ಲಿ ಛಾಯಾಗ್ರಹಣವನ್ನು ನಾವು ಮುಂದಿನ ಕಾಲಕ್ಕೂ ಕೂಡ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಅದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಇವತ್ತು ವಿಶ್ವ ಕ್ಯಾಮರಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದಿಷ್ಟು ವಿಶ್ವ ಕ್ಯಾಮರಾ ದಿನದ ಕುರಿತಾಗಿರುವಂತಹ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.